ಎಲ್ಲರಿಗೂ ನಮಸ್ಕಾರ. ಸಿರಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಧ್ಯಾಹ್ನದಿಂದ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ. ಈಗ ಮಧ್ಯಾಹ್ನ 2 ಗಂಟೆ ಆಗೈತಿ. ಈಗ ಬಿಸಿ ಬಿಸಿ ಚಪಾತಿ ಮಾಡಾಕ್ತೀನಿ. ನಮ್ಮ ಮನೆಯವ್ರು ಊಟಕ್ಕೆ ಕುಂತಾರ. ಅದ್ರ ಜೊತೆಗೆ ಇವತ್ತು ಏನು ಸ್ಪೆಷಲ್ ಅಂತಂದ್ರೆ ನನ್ನ ಫ್ರೆಂಡ್ ಬರಾಕ್ತಾರೆ ಮನೆಗೆ. ಬಹಳ ದಿವಸಗಳ ನಂತರ ಭೇಟಿ ಆಗತ್ತೀವಿ. ಇದೇ ಊರಾಗ ಅದೀವಿ ಅಂತಂದ್ರೂ ಒಟ್ಟು ಭೇಟಿ ಆಗಕ್ಕೆ ಟೈಮ್ ಸಿಗಂಗಿಲ್ಲ. ನಾನು ನನ್ನ ಮನೆ ಕೆಲಸದೊಳಗೆ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಎಲ್ಲರೂ ಕೂಡ ಅವ್ರವ್ರ ಫ್ಯಾಮ್ಲಿ ಒಳಗೆ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಇವತ್ತು ಟೈಮ್ ಮಾಡ್ಕೊಂಡು ಆಕಿನೂ ಬರಾಕತ್ತಾಳ. ನಾನು ಹೋಗ್ಲಾರ್ದಂಗೆ ಭಾಳಷ್ಟು ಸರ್ತಿ ಬೈಸ್ಕೊಂಡೀನಿ. ಇವತ್ತು ಅವರೇ ನಮ್ಮ ಮನೆಗೆ ಬರಾಕ್ತಾರ. ಅದಕ್ಕೋಸ್ಕರ ಬಡ ಎಲ್ಲ ಕೆಲಸ ಮುಗಿಸೀನಿ. ಚಪಾತಿ ಒಂದು ಬಿಸಿ ಮಾಡಬೇಕು ಅಂತ ಇಟ್ಟಿದ್ದೆ ಅಷ್ಟೇ. ಉಳ್ಕಿದೆಲ್ಲ ಫುಲ್ ರೆಡಿ ಆಗೈತಿ. ಏನಿಲ್ಲ, ಇವತ್ತು ಅತ್ತಿ ಕಡುಬು ಮಾಡಿದ್ರು. ನಮ್ಮ ಅತ್ತಿ ಹೂರ್ಣದ ಕಡುಬ ಮತ್ತು ಚಪಾತಿ, ಬದ್ನಿಕಾಯಿ ಪಲ್ಯ, ಅನ್ನ, ಸಾರು ಇವೆಲ್ಲ ಐತಿ. ನೋಡೋಣ. ನೋಡಿ, ಮನೆಯೆಲ್ಲ ಫುಲ್ ಕ್ಲೀನ್ ಆಗೈತಿ. ಅನೀಶ್ ಕೋಡಿಂಗ್ ಏನೋ ನೋಡ್ಕೊತ ಕುಂತಾನ. ಪೂಜೆ, ಅಡಿಗೆ, ನೆಲ ಒರೆಸೋದು, ಕಸ ಹೊಡ್ಗೋದು ಎಲ್ಲ ಫುಲ್ ಮುಗ್ದೈತಿ. ಬಟ್ಟೆ ಒಂದು ವಾಷಿಂಗ್ ಮಿಷಿನ್ಗೆ ಹಾಕಬೇಕು, ಬಟ್ ಈಗೇನು ಹಾಕಂಗಿಲ್ಲ. ಚಪಾತಿ ಕೂಡ ರೆಡಿ ಆಗೈತಿ. ಪಲ್ಯ, ಬದ್ನಿಕಾಯಿ ಪಲ್ಯ ಭಾಳ ಸ್ಪೆಷಲ್ ಏನು ಮಾಡಿಲ್ಲ, ಡೈಲಿ ಮಾಡೋದೇ. ಬೇಳೆ ಸಾರು ಮತ್ತು ಕಡುಬು ಮತ್ತು ಬಿಸಿ ಅನ್ನ ಇಷ್ಟೆಲ್ಲ ಐತಿ. ನಾವು ಐ ಆಮ್ ವೇಟಿಂಗ್ ಫಾರ್ ಮೈ ಬೆಸ್ಟ್ ಫ್ರೆಂಡ್. ಈಗ ಬಂದ್ರೆ ನೋಡ್ರಿ, ಕರೆಕ್ಟಾಗಿ 3 ಗಂಟೆ ಆಗೈತಿ. 1ಕ್ಕೆ ಬರ್ತೀನಂದು 2:45 ಹಂಗೆ ಬಂದಾಳ. ಸ್ವಲ್ಪ ಅತ್ತಿ ಜೊತೆ ಮಾತಾಡಿ ಇಬ್ಬರು ಮ್ಯಾಲೆ ಬಂದ್ವಿ. ಏನೋ ಒಂಥರ ಖುಷಿ. ನಾವು D.Ed ಇಂದ ಬೆಸ್ಟ್ ಫ್ರೆಂಡ್ಸ. ಸೆಕೆಂಡ್ ಇಯರ್ ಆದಮೇಲೆ D.Ed ಹಚ್ಚಿದ್ವಲ್ಲ ಅವಾಗಿಂತ. ಮತ್ತು ನಮ್ಮ ಜೊತೆಗೆ ಇನ್ನೂ 4 ಜನ ಬೆಸ್ಟ್ ಫ್ರೆಂಡ್ಸ್ ಇದಾರ. ಒಬ್ಬರು ಪುಣಾದೊಳಗಿರ್ತಾರೆ, ಇನ್ನೊಬ್ಬರು ಬೆಂಗಳೂರೊಳಗಿರ್ತಾರೆ. ಅವ್ರ ಹೆಸರು ಸವಿತಾ. ಪುಣಾದೊಳಗಿದ್ದವ್ರ ಹೆಸರು ಚಿನ್ನಕ್ಕ. ಮತ್ತು ಒಬ್ಬರು ಬಾಗೇವಾಡಿ ಹತ್ತಿರ ನರ್ಸಲ್ಗಿ, ನಮ್ಮ ತವ್ರ ಮನೆ ಹತ್ತಿರ ಅಲ್ಲಿರ್ತಾರೆ, ಜ್ಯೋತಿ ಅಂಥೇಳಿ. ಇನ್ನೊಬ್ಬರು ಪಾರ್ವತಿ ಅಂಥೇಳಿ ದಾವಣಗೆರೆ ಒಳಗಿರ್ತಾರೆ. ಇವರು ಬಂದವ್ರ ಹೆಸರನ್ನು ಕೂಡ ಸವಿತಾ. Hello guys, ಮತ್ತು ಇವ್ರ ಮಗ, 2ನೇ ಮಗ ಇವ ಅಥರ್ವ ಅಂಥೇಳಿ. ನಾನು ಏನು ಶಾರ್ಟ್ ಮಾಡಿದ್ನಲ್ಲ ಲಾಸ್ಟ್, ಒಂದು ಹಿಂದಿ ಡೈಲಾಗ್ದು ಶಾರ್ಟ್ ಮಾಡಿದ್ದೆ, ಅದನ್ನು ಇಮಿಟೇಟ್ ಮಾಡಿ ತೋರ್ಸಾಕ್ತಾನ ಮತ್ತು ವ್ಲಾಗ್ ಮಾಡಕತ್ತಾನ. ಮತ್ತು ಅದರ ಜೊತೆಗೆ ಹಾಡ ಕೂಡ ಹಾಡಾಕ್ತಾನೆ. ಈ ರೀತಿಯಾಗಿ ದೊಡ್ಡವ್ರು ಹೆಂಗೆ ಮಾಡ್ತಾರೆ ಹಂಗೆ ನೋಡಿ ಇಮಿಟೇಟ್ ಮಾಡ್ತಾನೆ ಅಂತ ನೋಡ್ತೀವಿ. ಬರೀ ಓದ್ಕೊಂಡೇ ಕೊಡ್ತೀನಿ. ಇಷ್ಟೊತ್ತನ ವಿಡಿಯೋ ಮಾಡಕ್ ಬಿಟ್ಟಾರ. 2 ತಾಸು ಓದ್ಕೊಂಡು ಕೊಡ್ತೀನಿ. ನಾನು ಓದ್ಕೊಂಡು ಕೊಡ್ತೀನಿ. ಆಂಟಿ ಬರ್ತಾರ ಮನೆಗೆ. ನೋಡಿರಿ, ಈ ರೀತಿಯಾಗಿ ಕಾನ್ಫರೆನ್ಸ್ ಮಾಡಿ ಮಾತಾಡ್ತಿರ್ತೀವಿ. ಕಾಲ್ ಆದರೂ ಮಾಡಿರ್ತೀವಿ, ಇಲ್ಲಾಂದ್ರೆ ವಿಡಿಯೋ ಕಾಲ್ ಮಾಡಿರ್ತೀವಿ. ಇಷ್ಟು 6 ಜನ. ಒಬ್ಬರು ಮಿಸ್ ಇದಾರೆ ಇದ್ರೊಳಗೆ. ಆಮೇಲೆ ಇಬ್ಬರು ಸೇರಿ ನಮ್ಮ ಶಾಪಿಗೆ ಹೋಗಿದ್ವಿ. ಲೈಟಾಗಿ ಸ್ವಲ್ಪ ಗೋಬಿ 65 ಮತ್ತು ಫಿಂಗರ್ ಚಿಪ್ಸ್ ತಿಂದ್ವಿ. ಸ್ವಲ್ಪ ರಶ್ ಇತ್ತು, ಹೀಗಾಗಿ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಫ್ರೆಂಡ್ ಹೋದಾದ್ಮೇಲೆ ರಶ್ ಇರೋದ್ರಿಂದ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ರಾಯ್ತು ಅಂತ ನಿಂತೆ. ಒಂದು ಪಿಜ್ಜಾ ಮಾಡಿ ಕೊಟ್ಟೆ. ಮತ್ತು ಅಷ್ಟೊಂದೇನು ಬರೋಂಗಿಲ್ಲ, ಕೇಳಿ ಮಾಡೀನಿ. ಮತ್ತು ಇದು ನಮ್ಮ ಶಾಪ್ ಇರೋದು ಜೇವರ್ಗಿ ಕಾಲನಿ ಒಳಗೆ. ಯಾರಾದರೂ ಭೇಟಿ ಕೊಡಬೇಕು ಅಂತಂದ್ರೆ ಜೇವರ್ಗಿ ಕಾಲನಿ ಒಳಗೆ ಕೂಲ್ ಪಾಯಿಂಟ್ ಅಂತ ಹೇಳಿ ಐತಿ. ಇದು ಆಲ್ರೆಡಿ ಜಯನಗರ್ನ ಒಂದಿತ್ತು ಮತ್ತು ಕೊಠಾರಿ ಭವನ ಹತ್ರ ಒಂದು ಇತ್ತು. ಕೊಠಾರಿ ಭವನ ಹತ್ರ ಐತಿ, ನಮ್ಮ 5ನೇ ಇರ್ತಾರೆ. ಜಯನಗರದೊಳಗಿನ ತೆಗೆದು ಇಲ್ಲಿ ಕಾಲನಿ ಒಳಗೆ ಹಾಕ್ಕೊಂಡಿವಿ. ನಮ್ಮ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸ್ ಒಳಗದ. ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಮತ್ತು ಫಿಂಗರ್ ಚಿಪ್ಸ್ ಆಗಿರ್ಬೋದು, ಮತ್ತು ಪೊಟ್ಯಾಟೊ ಟ್ವಿಸ್ಟರ್ ಮತ್ತು ಚೈನೀಸ್ ಫುಡ್, ಗೋಬಿ 65, ಗೋಬಿ ಮಂಚೂರಿ, ನೂಡಲ್ಸ್, ಎಗ್ ನೂಡಲ್ಸ್, ವೆಜ್ ನೂಡಲ್ಸ್ ಮತ್ತು ಗೋಬಿ ನೂಡಲ್ಸ್ ಇವೆಲ್ಲ ಐಟಮ್ಸ್ಗಳನ್ನು ನಮ್ಮ ಶಾಪ್ ಒಳಗೆ ಮಾಡ್ತಾರೆ. ಮೋಮೋಸ್ ಕೂಡ ಮಾಡ್ತಿದ್ರು, ಬಟ್ ಅಷ್ಟು ಕರೆಕ್ಟಾಗಿ ಸಪ್ಲೈ ಆಗಲಿಲ್ಲ. ಹೀಗಾಗಿ ಮೋಮೋಸನ್ನು ಬಿಟ್ಟಾರ.
ಈ ರೀತಿಯಾಗಿ ನಮ್ಮ ಶಾಪ್ನಲ್ಲಿ ಬಹಳಷ್ಟು ಐಟಮ್ಸ್ಗಳು ಅವೈಲೇಬಲ್ ಅದಾವು. ಅದ್ರ ಜೊತೆಗೆ ನೀವು ಈಗ ಬೇಸಿಗೆ ಕಾಲ ಒಳಗೆ ಐಸ್ ಕ್ರೀಮ್ ಅಂತೂ ಯಾವಾಗಲೂ ಸಿಗ್ತಾವೆ ನಿಮ್ಗೆ, ಕೋಲ್ಡ್ ಡ್ರಿಂಕ್ಸ್ ಇರ್ತಾವೆ. ಅದ್ರ ಜೊತೆಗೆ ಸ್ಪೆಷಲಾಗಿ ಬಟರ್ ಮಿಲ್ಕ್ ರೆಡಿ ಮಾಡ್ತಾರೆ ಶಾಪ್ನಲ್ಲೇ. ಒಂದು ಸರ್ತಿ ಭೇಟಿ ಕೊಡ್ರಿ ಯಾರಾದರೂ ಕಲಬುರ್ಗಿ ಅವ್ರು ಇದ್ರಿ ಅಂತಂದ್ರೆ. ಜೇವರ್ಗಿ ಕಾಲನಿ ಒಳಗೆ ಐತಿ ನಮ್ಮ ಶಾಪ್. ಪಿಜ್ಜಾದೊಳಗೂ ಕೂಡ ಬಹಳಷ್ಟು ಐಟಮ್ಸ್ಗಳು ಅದಾವೆ ನಮ್ಮ ಶಾಪ್ನಲ್ಲಿ. ಮೊಜರೆಲ್ಲಾ ಪಿಜ್ಜಾ, ವೆಜ್ ಪಿಜ್ಜಾ ಮತ್ತು ಪನ್ನೀರ್ ಪಿಜ್ಜಾ, ಕಾರ್ನ್ ಪಿಜ್ಜಾ, ಈ ಥರ ಒಂದು 7-8 ಐಟಮ್ಸ್ಗಳು ಸಿಗ್ತಾವೆ ಪಿಜ್ಜಾದೊಳಗೆ. ನಿಮ್ಗೆ ಯಾವ್ದು ಬೇಕು, ಯಾವ್ದು ಆರ್ಡ್ರ್ ಮಾಡ್ತೀರಿ ಅದನ್ನು ಮಾಡಿಕೊಡ್ತಾರೆ. ಸ್ಯಾಂಡ್ವಿಚ್, ಬರ್ಗರ್, ಈ ರೀತಿಯಾದಂತಹ ಬಹಳಷ್ಟು ಫುಡ್ ಐಟಮ್ಸ್ಗಳನ್ನು ನೀವು ನಮ್ಮ ಶಾಪಲ್ಲಿ ನೋಡ್ಬೋದು. ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋಗುವಷ್ಟಿಗೆ 10 ಗಂಟೆ ಆಗಿತ್ತು. ಹೀಗಾಗಿ ಮುಂದೆ ಸ್ಟಡಿ ಮಾಡೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಇನ್ನೂ ರಶ್ ಐತೆ ನೋಡಿರಿ. 10 ಗಂಟೆ ಆದ್ರೂ ಏನು ಮೇಲೆ ಅಂತ 10 ಮೇಲೆ ಪಾರ್ಸಲ್ ಜಾಸ್ತಿ ಒಯ್ತಾರೆ ಮನೆಗೆಲ್ಲ. ರೈಸ್ ಐಟಮ್ಸ್ಗಳಾಗಿರ್ಬೋದು, ನೂಡಲ್ಸ್, ಫಿಂಗರ್ ಚಿಪ್ಸ್, ಸ್ಯಾಂಡ್ವಿಚ್ ಒಯ್ಯೋದು ಕಡಿಮೆ. ರೈಸ್ ಐಟಮ್ಸ್, ಫಿಂಗರ್ ಚಿಪ್ಸ್, ನೂಡಲ್ಸ್ ಈ ರೀತಿಯಾಗಿ ಒಯ್ತಿರ್ತಾರೆ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೆ ಅಭ್ಯಾಸ ಏನು ಮಾಡೋಕ್ಕಾಗಲಿಲ್ಲ, ಮನೆಗೆ ಹೋಗೋಕ್ಕೆ 10-15 ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳು.